ಕಾರವಾರದ ಹಬ್ಬುವಾಡದಿಂದ ಕೆರವಡಿಯವರೆಗೆ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು, ಈ ರಸ್ತೆ ಕಾಮಗಾರಿಗೆ ಇನ್ನೂ 9 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ನೀಡುವುದಾಗಿ ಶಾಸಕ ಸತೀಶ್ ಸೈಲ್ ಹೇಳಿದ್ದಾರೆ. ಕಾರವಾರ ನಗರದ ಹಬ್ಬುವಾಡ ರಸ್ತೆಯಲ್ಲಿ ಹೆದ್ದಾರಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬಂಡಿಶೆಟ್ಟ ಮುಂದೆ ಶಮಾ ಪೈ ಮನೆ ಎದುರು ರಸ್ತೆ ತಿರುವಿನ ಪ್ರದೇಶ ಅಪಘಾತ ವಲಯ ಎಂದು ಗುರುತಿಸಲಾಗಿದ್ದು, ಈ ಅಪಘಾತ ವಲಯದಲ್ಲಿ ರಸ್ತೆ ತಿರುವು ಇರುವಲ್ಲಿ ರಸ್ತೆ ಅಗಲೀಕರಣಕ್ಕೆ ಹೆಚ್ಚುವರಿ 3 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದು ಹೇಳಿದರು. ಈ ರಸ್ತೆ ಕಾಮಗಾರಿ ಬೇಗನೆ ಮುಕ್ತಾಯವಾಗಲಿದೆ. ಈ ರಸ್ತೆ ಬಗ್ಗೆ ಮತ್ತೆ ಟೆನ್ಷನ್ ಅವಶ್ಯಕತೆ ಇಲ್ಲ ಎಂದರು. ಮೊದಲು ಈ ಕಾಮಗಾರಿಯಲ್ಲಿ ಕಾರವಾರದ ಸಿಟಿ ಲಿಮಿಟ್ ರಸ್ತೆ ಇರಲಿಲ್ಲ. ಕಾರವಾರದ ಹಬ್ಬುವಾಡ ರಸ್ತೆ ಸೇರಬೇಕೆನ್ನುವ ಕಾರಣಕ್ಕೆ ಮರು ಟೆಂಡರ್ ಮಾಡಿ ಈ ಭಾಗದ ರಸ್ತೆ ಸೇರಿಸಿದ್ದೇವೆ. 20 ಕೋಟಿ ರೂಪಾಯಿಗಳನ್ನ ಒಂದೇ ರಸ್ತೆಗೆ ನೀಡಿದ್ದೇನೆ. ಇದರ ಬದಲು 20 ಲಕ್ಷ ರೂಪಾಯಿಗಳಂತೆ ಎಲ್ಲಾ ಕಡೆ ಹಂಚಿದ್ರೆ ಎಲ್ಲಾ ಕಡೆ ನನಗೆ ಪ್ರಚಾರ ಸಿಕ್ತಿತ್ತು. ಈ ಹಿಂದೆ ಹಬ್ಬುವಾಡ ರಸ್ತೆಯಲ್ಲಿ ಡಿವೈಡರ್ ಮಾಡಲು ಮುಂದಾಗಿದ್ರು. ಇದಕ್ಕೆ ನಾನು ವಿರೋಧಿಸಿದ್ದೆ. ಪ್ರತಿ ಸಲ ಕೈಗಾದ ಬೃಹತ್ ವಾಹನ ಬಂದಾಗಲೂ ಡಿವೈಡರ್ ಒಡೆಯಬೇಕಾಗುತ್ತಿತ್ತು. ಕೆಲವರು ಮಡಿಕೆ ಹಿಡಿದು 2065 ರೂಪಾಯಿ ಸಂಗ್ರಹಿಸಿಕೊಟ್ರು. 2065 ರೂಪಾಯಿನಲ್ಲಿ ರಸ್ತೆ ಆಗುವುದಿದ್ರೆ ಹಣವನ್ನು ನಾನೇ ನೀಡುತ್ತಿದ್ದೆ. ಹಿಂದಿನ ಶಾಸಕರು ಕೆಲಸ ಮಾಡದ ಬಗ್ಗೆ ಯಾರೂ ಪ್ರಶ್ನಿಸುತ್ತಿಲ್ಲ. ನನ್ನ ಕ್ಷೇತ್ರದ ಯಾವುದೇ ಗ್ರಾಮದಲ್ಲಿ ನಾನು ಕೆಲಸ ಮಾಡಿಲ್ಲ ಎಂದು ಯಾರಾದರೂ ಸಾಕ್ಷಿ ನೀಡಿದ್ರೆ ಅಂದೇ ರಾಜೀನಾಮೆ ಸಲ್ಲಿಸುತ್ತೇನೆ ಎಂದು ಸವಾಲು ಎಸೆದ್ರು. ಈ ಒಂದು ಇದಿದೆ, ದೇವರು ಆರೋಗ್ಯ ಒಂದು ಒಳ್ಳೆ ಕೊಡಲಿ. ನನ್ನ ಒಂದು ನಿಮಿಷನೂ ಸಹ ನನ್ನ ಬೇರೆ ಕೆಲಸಕ್ಕೆ ಹೋಗದೆ ಇಡೀ ನಮ್ಮ ಏನು ಕಾರವಾರ ಅಂಕೋಲ ಕ್ಷೇತ್ರದ ಬೆಳವಣಿಗೆಗೆ ಕೈ ಬಿಡ್ತೇನೆ. ಮತ್ತು ನಾನು ಮಾತಾಡೋ ಯಾರಿಗೂ ಅಂಜುದಿಲ್ಲ, ದೇವರನ್ನು ಅಂದ್ಬಿಟ್ರೆ ನಾನು ಸೀದಾ ಮಾತಾಡ್ಬಿಡ್ತೇನೆ. ದೇವ್ರ ಹತ್ರ ಮಾತ್ರ ನಾನು ಇಲ್ಲ. ಇವತ್ತು ನಾನು ಅದನ್ನು ಮಾತ್ರ ಹೇಳಬಲ್ಲೆ. ನಾಳೆ DK ಶಿವಕುಮಾರ್ ಅವರ ಬಾಯಿಂದ ಹಂಗೂ ಮಾಡಿ ತರಿಸ್ತೇನೆ. ಏನು ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೇ ಮಾಡ್ತಾರೆ ಅವರು. ಆಮೇಲೆ ಗಂಗಾವಳಿ ಅಂತ ಬ್ರಿಡ್ಜನ್ನು ನಾವು ಮಾಡಿದ್ವಿ. ಅದರ ಮೈಲೇಜ್ ತಗೊಳ್ಬೇಕಾದ್ರೆ ಎಷ್ಟೋ ತಗೊಳ್ಬೋದು. ಸುಮಾರು 45 ವರ್ಷದ ಹಿಂದಿಂದ ಜನ ಬೊಬ್ಬೆ ಹೊಡಿತಾ ಇದ್ರು, ಗಂಗಾವಳಿ ಬ್ರಿಡ್ಜ್ ಆಗಿಲ್ಲ ಅಂತ. ಅದಕ್ಕೆ ಇವರೆಲ್ಲರೂ ನಮ್ಮ ಸಂಸದರು, ಇವತ್ತಿನ ಸಂಸದರೆಲ್ಲ ಹೇಳ್ತಿದ್ರು, ನೀರಿನ ಡೆಪ್ತ್ ಸರಿ ಹಚ್ಚಿದೆ, ಅಲ್ಲಿ ಆಗ್ತಾ ಇಲ್ಲ ಕೆಲಸ ಮಾಡಲಿಕ್ಕೆ. ಹಾಗಾದ್ರೆ ಇದು ಯಾಕೆ ಸಾಧ್ಯ ಆಯಿತು? ಮಾಡಿ ತೋರಿಸಿದ್ದೇವೆ. ಕೆರವಡಿ ಬ್ರಿಡ್ಜನ್ನು ಮಾಡ್ತೇವೆ. ಆದರೆ ಏನು ದುಃಖ, ಕಳೆದ 5 ವರ್ಷದಲ್ಲಿ ನಾವು ಬಂದು ಈಗ 5 ವರ್ಷದಲ್ಲಿ ನಾವು ಇಲ್ಲಾಗಿದ್ದೀವಿ. ಹೋದ 5 ವರ್ಷದಲ್ಲಿ 18ರಿಂದ 23 ತನಕ ಅವ್ರು ಯಾಕೆ ಮಾಡಿಲ್ಲ ಅಂತ ಯಾರು ಒಬ್ರು ಕೇಳೋದಿಲ್ಲ. ನಿಮ್ಮ ಬಾಯಲ್ಲಿ ಏನು ಸಕ್ಕರೆ ಇದೆಯೋ, ನಿಮ್ಮ ಬಾಯಲ್ಲಿ ಅವಲಕ್ಕಿ ಇದೆಯೋ, ಯಾಕೆ ನೀವು ಕೇಳ್ತಾ ಇಲ್ಲ? ನಾನು ನಿಮ್ಗೆ ಕೇಳೋದು ಈ ಮಾತನ್ನು, ಯಾಕೆ ನೀವು ಕೇಳೋದಿಲ್ಲ? ಯಾಕೆ ಅದು ಬಂದಾಯ್ತು ನೋಡಿ. ಇವತ್ತು ಗಂಗಾಧರ ಭಟ್ ಇದ್ದಾಗ ಆ ಒಂದು ಯಾವುದು ಸೇತುವೆ, ಯಾವುದು ಕಡವಾಡ ಸೇತುವೆ ಲಟಕಾಗಿ ಹಿಂಗಿತ್ತು. ಈ ಸಂದರ್ಭದಲ್ಲಿ ಕಾರವಾರ ನಗರಸಭೆಯ ಪೌರಾಯುಕ್ತ ಜಗದೀಶ್ ಹುಲಗೆಜ್ಜೆ ಮಾತನಾಡಿ, 8 ತಿಂಗಳ ಹಿಂದೆಯೇ ಶಾಸಕ ಸತೀಶ್ ಸೈಲ್ ಅವರು ಕಾರವಾರದ ಹಬ್ಬುವಾಡ ರಸ್ತೆಯನ್ನ ಕಾಮಗಾರಿಗಾಗಿ ಸೇರ್ಪಡೆ ಮಾಡಿದ್ದಕ್ಕಾಗಿ ಅವರನ್ನ ಅಭಿನಂದಿಸುತ್ತೇನೆ ಎಂದರು. ಕೋಣೆನಾಲ ಗೋಡೆ ಪುನರ್ ನಿರ್ಮಾಣ ಕಾಮಗಾರಿ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡುತ್ತಿದ್ದೇವೆ. ಮಾರ್ಕೆಟ್ ವಾಣಿಜ್ಯ ಸಂಕೀರ್ಣ ಕಾಮಗಾರಿ ಕೂಡ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭವಾಗಲಿದೆ. 1.5 ಕಿಲೋಮೀಟರ್ ಉದ್ದದ UGD ಕೂಡ ಮಾಡಲಾಗುತ್ತಿದೆ. ಶಾಸಕ ಸತೀಶ್ ಸೈಲ್ ಅವರು 15 ಕೋಟಿ ರೂಪಾಯಿ ಮಂಜೂರಿ ಮಾಡಿಸಿ 4 MLD ಸಾಮರ್ಥ್ಯದ STP ಘಟಕ ನಿರ್ಮಾಣಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದರು. PWD ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿ ಕಾಮಗಾರಿ ಕುರಿತು ವಿವರಿಸಿದ್ರು. ಈ ಸಂದರ್ಭದಲ್ಲಿ ಕಾರವಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ ಕಲ್ಗುಟ್ಕರ್, ಮಾಜಿ ಅಧ್ಯಕ್ಷ ಸಮೀರ್ ನಾಯ್ಕ್, ಶ್ಯಾಮ್ ಸೈಲ್, ಸುಮಂಗಲ ಹನೇಹಳ್ಳಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಮುಖರು, ನಗರಸಭೆ ಸದಸ್ಯರು, ರಾಮಶ್ರೀ ಕನ್ಸ್ಟ್ರಕ್ಷನ್ ನವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘದವರು ಶಾಸಕ ಸತೀಶ್ ಸೈಲ್ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಿದ್ರು. ಸೂಕ್ತ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದ ಕಾರವಾರ ನಗರಸಭೆಯ ಬೀಚ್ ಉದ್ಯಾನವನ ಇದೀಗ ಸಂಪೂರ್ಣವಾಗಿ ರೂಪಾಂತರಗೊಂಡು ಪ್ರವಾಸಿಗರ ಗಮನ ಸೆಳೆಯುವ ಪ್ರಮುಖ ಆಕರ್ಷಣಾ ಕೇಂದ್ರವಾಗಿ ಹೊರಹೊಮ್ಮಿದೆ.
ಉದ್ಯಾನವನ ಇದೀಗ ವರ್ಣರಂಜಿತ ಪೇಂಟಿಂಗ್ಗಳು, ಆಕರ್ಷಕ ವಿದ್ಯುತ್ ದೀಪಗಳು, ಆಹ್ಲಾದಕರ ಸಂಗೀತ, ವಿನೂತನ ಸೆಲ್ಫಿ ಪಾಯಿಂಟ್ಗಳು ಹಾಗೂ ಸಂಗೀತ ಕಾರಂಜಿಯ ಮರು ಜೀವದೊಂದಿಗೆ ನವ ವೈಭವದೊಂದಿಗೆ ಕಾಣಿಸಿಕೊಳ್ತಿದೆ. ಉದ್ಯಾನವನದಲ್ಲಿ ವಿನೂತನ ವಿನ್ಯಾಸದ 3 ಸೆಲ್ಫಿ ಪಾಯಿಂಟ್ಗಳನ್ನ ನಿರ್ಮಿಸಲಾಗಿದ್ದು 3D ಎಫೆಕ್ಟ್ ಹೊಂದಿರುವ ಈ ವ್ಯವಸ್ಥೆಗಳು ಪ್ರವಾಸಿಗರಿಗೆ ಹೊಸ ಅನುಭವ ನೀಡುತ್ತಿವೆ. ಕ್ಯಾಮೆರಾ ಫೋಟೋಗಳಲ್ಲಿ ವಿಭಿನ್ನ ಕೋನಗಳಲ್ಲಿ ದೃಶ್ಯ ಸೆರೆ ಹಿಡಿಯುವಂತೆ ವಿನ್ಯಾಸಗೊಳಿಸಲಾಗಿದ್ದು, ವಿಶೇಷವಾಗಿ ಶಾರ್ಕ್ ಥೀಮ್ ಸೆಲ್ಫಿ ಪಾಯಿಂಟ್ ಹೆಚ್ಚು ಜನರನ್ನ ಸೆಳೆಯುತ್ತಿದೆ. ಉದ್ಯಾನವನದ ಸುತ್ತಮುತ್ತ ಅಳವಡಿಸಲಾದ ಆಕರ್ಷಕ ವಿದ್ಯುತ್ ದೀಪಗಳು ಸಂಜೆ ವೇಳೆ ಉದ್ಯಾನವನಕ್ಕೆ ಮತ್ತಷ್ಟು ಮೆರುಗು ನೀಡುತ್ತಿವೆ. ಹೊಸ ಹೊಸ ಬಣ್ಣಗಳ ಬಳಕೆಯೊಂದಿಗೆ ಉದ್ಯಾನವನವನ್ನ ಸಂಪೂರ್ಣವಾಗಿ ಮರುಜೀವಗೊಳಿಸಲಾಗಿದ್ದು, ಪ್ರತಿಭಾವಂತ ಕಲಾವಿದರ ಕೈಚಳಕದಿಂದ ಉದ್ಯಾನವನ ಸೌಂದರ್ಯದ ಜಗತ್ತಿಗೆ ಪ್ರವೇಶಿಸಿದೆ. ಪ್ರವಾಸಿಗರು ಕುಳಿತು ವಿಶ್ರಾಂತಿ ಪಡೆಯುವ ತಾಣಗಳನ್ನ ಬಣ್ಣ ಬಣ್ಣದ ರಂಗುಗಳಿಂದ ಕಂಗೊಳಿಸಲಾಗಿದ್ದು, ವಿಹಾರಿಗಳ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಧುರ ಲಹರಿ ಹರಿಯುವಂತೆ 10 ಸ್ಪೀಕರ್ಗಳನ್ನ ಅಳವಡಿಸಲಾಗಿದೆ. ಬೆಳಿಗ್ಗೆ ಹಾಗೂ ಸಾಯಂಕಾಲ ಸಮಯದಲ್ಲಿ ಮಧುರ ಸಂಗೀತ ಕೇಳಿಬರುವ ವ್ಯವಸ್ಥೆ ಮಾಡಲಾಗಿದೆ. ಉದ್ಯಾನವನದಲ್ಲಿನ 2 ಪ್ಯಾರಾಗೋಲ್ಗಳನ್ನ ನೂತನವಾಗಿ ದುರಸ್ತಿಗೊಳಿಸಿ ಎತ್ತರದಿಂದ ಕಡಲ ಸೌಂದರ್ಯವನ್ನ ಸವಿಯಲು ಆಸನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಉದ್ಯಾನವನದ ಪ್ರಮುಖ ಆಕರ್ಷಣೆಯಾದ ಸಂಗೀತ ಕಾರಂಜಿಯನ್ನ ಪುನಃ ದುರಸ್ತಿ ಮಾಡಿ ಕಾರ್ಯನಿರ್ವಹಣೆಗೆ ತರುವ ಮೂಲಕ ಪ್ರವಾಸಿಗರ ಆಗಮನದಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದೆ. ಉದ್ಯಾನವನದಲ್ಲಿ ಸ್ಥಳೀಯ ಪ್ರತಿಭೆಗಳನ್ನ ಉತ್ತೇಜಿಸುವ ಉದ್ದೇಶದಿಂದ ಪ್ರತಿಭಾ ಕಟ್ಟೆ ನಿರ್ಮಿಸಲಾಗಿದೆ. ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಲಾ ಪ್ರದರ್ಶನಗಳಿಗೆ ಈ ವೇದಿಕೆಯನ್ನ ಉಚಿತವಾಗಿ ಬಳಸಿಕೊಳ್ಳಲು ನಗರಸಭೆ ಅವಕಾಶ ಕಲ್ಪಿಸಿದೆ. ನಿರ್ಲಕ್ಷ್ಯದಿಂದ ನಲುಗುತ್ತಿದ್ದ ಕಾರವಾರ ಬೀಚ್ ಉದ್ಯಾನವನ ಇಂದು ನಗರಸಭೆಯ ಪ್ರಯತ್ನದಿಂದ ಸೌಂದರ್ಯ, ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಪ್ರವಾಸೋದ್ಯಮಕ್ಕೆ ಹೊಸ ಆಯಾಮ ನೀಡುವ ಕೇಂದ್ರವಾಗಿ ರೂಪುಗೊಂಡಿದ್ದು, ಸಾರ್ವಜನಿಕರು ಹಾಗೂ ಪ್ರವಾಸಿಗರಿಂದ ಭಾರೀ ಮೆಚ್ಚುಗೆ ಪಡೆಯುತ್ತಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಅವಿನಾಶ್ ಆಗೇರ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ನಿಸರ್ಗ ಸೌಂದರ್ಯ, ಜನಜೀವನ, ಸಾಹಿತ್ಯ ರಚನೆಗೆ ಪೂರಕವಾದ ಸರಕುಗಳನ್ನು ಹೊಂದಿದ್ದು, ಯುವ ಜನರು ಸಾಹಿತ್ಯದತ್ತ ಹೆಚ್ಚಿನ ಒಲವು ತೋರಿ ಉತ್ತಮ ಸಾಹಿತ್ಯ ಕೃತಿ ಹೊರತರುವ ದಿಶೆಯಲ್ಲಿ ಚಿಂತನೆ ನಡೆಸಬೇಕಿದೆ ಎಂದು ರಾಜ್ಯ ಪೊಲೀಸ್ ಇಲಾಖೆಯ ನಿವೃತ್ತ ಎಡಿಜಿಪಿ ಜೀವನ್ ಕುಮಾರ್ ಗಾಂವ್ಕರ್ ಹೇಳಿದರು. ಕರ್ನಾಟಕ ಸಂಘ ಅಂಕೋಲಾ ಮತ್ತು ದೀನಬಂಧು ಸಪ ಗಾಂವ್ಕರ್ ದತ್ತಿ ನಿಧಿ ಸಮಿತಿಯ ಆಶ್ರಯದಲ್ಲಿ ಕರ್ನಾಟಕ ಸಂಘದ ಕನ್ನಡ ಭವನದಲ್ಲಿ ನಡೆದ ದತ್ತಿ ನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಿರಿಯ ಸಾಹಿತಿ ಶಾಂತಾರಾಮ್ ನಾಯಕ್ ಹಿಚ್ಕಡ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು, ಅಂಕೋಲಾದ ಕರ್ನಾಟಕ ಸಂಘದಿಂದ ತಾಲೂಕಿನಲ್ಲಿ ಹಲವಾರು ಜನರು ಸಾಹಿತ್ಯದತ್ತ ಆಸಕ್ತರಾಗಿ ಇಂದು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡುತ್ತಿದ್ದು, ಹಿಂದಿನ ದಿನಗಳಲ್ಲಿ ಸಾಹಿತಿಗಳ ಸಂಖ್ಯೆ ಮತ್ತು ಸಾಹಿತ್ಯ ಕೃಷಿ ಬೆಳೆಯಬೇಕು ಎಂದರು. ಸಪ ಗಾಂವ್ಕರ್ ಅವರು ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಮುಂದೆ ತಮ್ಮ ವ್ಯಕ್ತಿತ್ವದ ಮೂಲಕ ಬೆಳೆದು ಮುಂಬೈ ಸರ್ಕಾರದಲ್ಲಿ ಮಂತ್ರಿಯಾದ ಮಹಾ ಸಾಧಕರಾಗಿದ್ದು, ನೂರಾರು ಜನರ ಶಿಕ್ಷಣಕ್ಕೆ ಸಹಾಯ ಮಾಡಿರುವ ಹೃದಯವಂತರು. ಅವರ ಹೆಸರಿನಲ್ಲಿ ದತ್ತಿ ನಿಧಿಯ ಸ್ಥಾಪನೆ ಮಾಡಿರುವುದು ಶ್ಲಾಘನಾರ್ಹ ಕಾರ್ಯವೆಂದರು. ಪ್ರಶಸ್ತಿ ಪುರಸ್ಕೃತ ಶಾಂತಾರಾಮ್ ನಾಯಕ್ ಹಿಚ್ಕಡ್ ಮಾತನಾಡಿ, ಸಪ ಗಾಂವ್ಕರ್ ಭಾಷಾಂತರಿಸುವ ರವೀಂದ್ರನಾಥ್ ಟಾಗೋರ್ ಅವರ ಗೀತಾಂಜಲಿ ಒಂದು ಅದ್ಭುತ ಕೊಡುಗೆಯಾಗಿದೆ. ತಮ್ಮ ಶಿಕ್ಷಣಕ್ಕೆ ಅನುಕೂಲ ಒದಗಿಸಿ ಜೀವನ ರೂಪಿಸಿದ ಮಹಾನ್ ವ್ಯಕ್ತಿತ್ವದ ಹೆಸರಿನಲ್ಲಿ ಪ್ರಶಸ್ತಿ ಪಡೆಯುತ್ತಿರುವುದು ಅದ್ಭುತ ಕ್ಷಣ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಸಂಘದ ಗೌರವಾಧ್ಯಕ್ಷ ಪ್ರೊಫೆಸರ್ ಕೆವಿ ನಾಯಕ್ ಮಾತನಾಡಿ, ಕರ್ನಾಟಕ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಸಪ ಗಾಂವ್ಕರ್ ಅವರ ಸ್ಮರಣಾರ್ಥ ದತ್ತಿ ನಿಧಿಯನ್ನ ಸ್ಥಾಪಿಸಿ ಸಾಮಾಜಿಕ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧಕರಿಗೆ ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ ಎಂದರು. ವಿವಿಧ ಕಾಲೇಜುಗಳ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಸಹಾಯ ನೀಡಲಾಯಿತು. ಕರ್ನಾಟಕ ಸಂಘದ ಅಧ್ಯಕ್ಷ ರಾಮಕೃಷ್ಣ ಗುಂದಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಉಪಾಧ್ಯಕ್ಷ ಶ್ರೀಧರ್ ನಾಯಕ್ ಪರಿಚಯಿಸಿದ್ರು. ಪ್ರಭಾಕರ್ ಬಂಟ ಕಾರ್ಯಕ್ರಮ ನಿರ್ವಹಿಸಿದ್ರು. ಮಾಂತಿ ಶ್ರೇವಡಿ ವಂದಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಠೇವಣಿಯಾಗಿಟ್ಟಿದ್ದೇವೆ, ಅದರ ಬಡ್ಡಿಯ ದರದಿಂದಲೇ ದತ್ತಿ ನಿಧಿ ಪ್ರಶಸ್ತಿಯನ್ನು ನಡೆಸಿಕೊಂಡು ಬರಬೇಕೇ ಹೊರತು ಮೂಲ ಬಂಡವಾಳಿಗೆ ಕೈ ಹಾಕಬಾರದು ಎನ್ನುವಂತೆ ಸರಿಯಾದ ಠರಾವನ್ನು ಮಾಡಿಬಿಟ್ಟಿದೆ. ಮುಂದೇನು ಗೊತ್ತಿಲ್ಲ. ಅಲ್ಪ ಸ್ವಲ್ಪ ಕೊರತೆ ಬಿದ್ದರೆ ಅದನ್ನು ದಾನಿಗಳಿಂದ ಅಥವಾ ಸಂಘದ ಸದಸ್ಯರೇ ದೇಣಿಗೆ ಕೊಡುವರಿದ್ದಾರೆ, ದೇಣಿಗೆಯನ್ನು ಸಂಗ್ರಹಿಸಬೇಕು. ಈ ವರ್ಷದ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಯಾರನ್ನ ತರಬೇಕು ಅಂತ ಯೋಚನೆ ಮಾಡಿದಾಗ ಸಪ ಗಾಂವ್ಕರ್ ಕುಟುಂಬದ ಕುಡಿ ಜೀವನ ಗಾಂವ್ಕರ್ ಅವರನ್ನು ತರಬೇಕು ಅಂತ ಹೇಳಿ ಸರ್ವಾನುಮತದ ನಿರ್ಣಯ. ಜೀವನ ಗಾಂವ್ಕರ್ ನನಗೂ ಬಹಳ ಆತ್ಮೀಯ. ಗಾಂವ್ಕರ್ ಕುಟುಂಬದ ಕುಡಿ, ಆದ್ದರಿಂದ ಅವರನ್ನೇ ತರಬೇಕು ಅಂತ ನಿರ್ಣಯಿಸಿ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡ್ರು. ಅದು ಸಪ ಗಾಂವ್ಕರ್ ದತ್ತಿ ನಿಧಿ ಪ್ರಶಸ್ತಿಗೆ
ಗಾಂವ್ಕರರನ್ನು ತಂದದ್ದು ಎಷ್ಟು ಸಮರ್ಪಕ ಎನ್ನುವುದನ್ನು ಪ್ರಶಸ್ತಿ ವಿಜೇತರಾದಂತಹ ಶಾಂತಾರಾಮ್ ಅಂತ ಪೂಜನೀಯ ಆ ವ್ಯಕ್ತಿ ಹೆಸರಿನಲ್ಲಿ ಇವತ್ತು ನಾನು ತಮ್ಮೆಲ್ಲರ ಶುಭಾಶಯಗಳೊಂದಿಗೆ ಆತ್ಮೀಯರೊಂದಿಗೆ ಅಭಿಮಾನದೊಂದಿಗೆ ಪ್ರೀತಿಯೊಂದಿಗೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ. ನನ್ನ ಬದುಕನ್ನು ರೂಪಿಸಿದ ಪುಣ್ಯ ಪುರುಷರಲ್ಲಿ ಇವರೊಬ್ಬರು. ನನ್ನ ಬದುಕನ್ನು ರೂಪಿಸಿದ ಮುಖ್ಯವಾಗಿ ಮಾನ್ಯ ಎಂ.ಎಚ್. ನಾಯಕ್ ಸಂಬಂಧದಿಂದ ನನ್ನ ದೊಡ್ಡ ತಾಯಿಗೆ ಮಗಳ ಪ್ರತಿ ಭಾವನಗಳು ಅಲ್ಲೆಲ್ಲ ಸಂಪೂರ್ಣ ಶಿಕ್ಷಣದ ಒಂದು ಕಾಲಕ್ಕೆ ಎಲ್ಲವೂ ಇದ್ದು ಅನಾಥನಾದಂಥ ಸ್ಥಿತಿಯಲ್ಲಿ ನನ್ನನ್ನು ಪ್ರೀತಿಯಿಂದ ಅವರ ಮನೆಯಲ್ಲಿ ಇಟ್ಟುಕೊಂಡು ಶಿಕ್ಷಣ ಜವಾಬ್ದಾರಿಯನ್ನು ವಹಿಸಿದಂಥ ಶ್ರೇಷ್ಠರು ಮಾನ್ಯ ಎಂ.ಎಚ್. ನಾಯಕರಿಗೆ ಸಲ್ಲಿಸುತ್ತೇನೆ. ಕರಾವಳಿ ಉತ್ಸವ 2025 ಡಿಸೆಂಬರ್ 22ರಿಂದ 28ರವರೆಗೆ. ಸ್ಥಳ ಮಯೂರವರ್ಮ ವೇದಿಕೆ, ರವೀಂದ್ರನಾಥ್ ಟಾಗೋರ್ ಕಡಲತೀರ, ಕಾರವಾರ, ಉತ್ತರ ಕನ್ನಡ. ಡಿಸೆಂಬರ್ 22 ಶಂಕರ್ ಮಹಾದೇವನ್. ಡಿಸೆಂಬರ್ 23 ಗುರುಕಿರಣ್. ಡಿಸೆಂಬರ್ 24 ಸೋನು ನಿಗಮ್. ಡಿಸೆಂಬರ್ 25 ರಫ್ತಾರ್. ಡಿಸೆಂಬರ್ 26 ಲಾವಣಿ ಟೀಮ್ ರಾಜೇಶ್ ಕೃಷ್ಣನ್. ಡಿಸೆಂಬರ್ 27 ಮಹಮ್ಮದ್ ದಾನಿಶ್. ಡಿಸೆಂಬರ್ 28 ದಲೇರ್ ಮೆಹಂದಿ. ಇವರಿಂದ ರಸಮಂಜರಿ ಕಾರ್ಯಕ್ರಮ ಪ್ರತಿದಿನ ಸಂಜೆ 5:30ರಿಂದ ಸ್ಥಳೀಯ ಪ್ರಸಿದ್ಧ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಮಂಕಾಳ್ ಎಸ್ ವೈದ್ಯ, ಮಾನ್ಯ ಸಚಿವರು, ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ್ರೀ ಸತೀಶ್ ಕೃಷ್ಣ ಸೈಲ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್, ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ. ಐವತ್ತು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.